ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅವರ ಕುರ್ಚಿ ಗಲಾಟೆ ನಡೀತಾ ಇದೆ. ಹೈಕಮಾಂಡ್ ಅಂತ ದಿನ ಬೆಳಗಾದರೆ ಜಪ ಮಾಡ್ತಿದ್ದಾರೆ ಇಬ್ಬರು ನಾಯಕರು. ಇದೇ ಟೈಮಲ್ಲಿ ಇನ್ನೊಂದು ಕಡೆ ಮೋದಿಜಿ ಕರ್ನಾಟಕಕ್ಕೆ ಬರ್ತಾರೆ. ಅದ್ಧೂರಿಯಾಗಿ ವೆಲ್ಕಮ್ ಕೂಡ ಆಗುತ್ತೆ. ಆದರೆ ಗಾಂಧಿ ಕುಟುಂಬದ ಸೋನಿಯಾ ಗಾಂಧಿ ಅವರು ಮಾತ್ರ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಬದಲಾಗಿ ಅವರದ್ದೊಂದು ಫೋಟೋ ಈಗ ಲೀಕ್ ಆಗಿದೆ. ಈಗ ಅನುಮಾನ ಏನಂದರೆ, ಇಷ್ಟೆಲ್ಲ ರಾಜ್ಯದಲ್ಲಿ ನಡೀತಾ ಇರುವಾಗ ಸೋನಿಯಾ ಗಾಂಧಿ ಅವ್ರು ಎಲ್ಲಿದ್ದಾರೆ? ಹಾಗಾದರೆ ಅವ್ರು ಯಾಕೆ ಇಲ್ಲಿವರೆಗೂ ಮಧ್ಯಪ್ರವೇಶವನ್ನು ಮಾಡ್ತಿಲ್ಲ? ಅಷ್ಟಕ್ಕೂ ಲೀಕ್ ಆಗಿರುವಂತಹ ಆ ಫೋಟೋ ಆದರೂ ಯಾವುದು? ಹಾಗೆ ಮೋದಿಜಿ ಈ ಟೈಮಲ್ಲಿ ಕರ್ನಾಟಕಕ್ಕೆ ಬಂದಿರೋದರ ಹಿಂದೆ ಬೇರೆಯದ್ದೇ ಪ್ಲ್ಯಾನ್ ಇರಬಹುದಾ? ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಇದು. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಅಂದರೆ 1 ಅಥವಾ 2 ದಿನದ ಹಿಂದೆ ಒಂದು ಫೋಟೋ, ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಿಸಿದಂತಹ ಫೋಟೋ ಒಂದು ವೈರಲ್ ಆಗಿತ್ತು. ದುಬೈನ ಬುರ್ಜ್ ಖಲೀಫಾ ಹೊರಗೆ ಸೋನಿಯಾ ಗಾಂಧಿ ಮತ್ತು ಅವರ ಪುತ್ರಿ ವಯನಾಡಿನ ಸಂಸದೆ ಪ್ರಿಯಾಂಕಾ ವಾದ್ರಾ ಇಬ್ಬರು ಕೂಡ ಸಾಮಾನ್ಯರಂತೆ ನಿಂತ್ಕೊಂಡಿರುವಂತಹ ಒಂದು ಫೋಟೋ ಕಾಣಿಸ್ಕೊಳ್ಳುತ್ತೆ. ಬುರ್ಜ್ ಖಲೀಫಾ ಬಳಿ ನಿಂತ್ಕೊಂಡಿದ್ದಂತಹ ಸೋನಿಯಾ ಗಾಂಧಿ ಅವರಿಗೆ ಅಲ್ಲಿ ಯಾವುದೇ ಭದ್ರತೆ ಕೂಡ ಇರಲಿಲ್ಲ. ವಯನಾಡಿನ ಸಂಸದೆ ಪ್ರಿಯಾಂಕಾ ವಾದ್ರಾಗೂ ಕೂಡ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ. ಇದನ್ನು ನೋಡಿದಂತಹ ಭಾರತೀಯ ಮೂಲದ ಗೌತಮ್ ಭಟ್ಟಾಚಾರ್ಯ ಅವರಿಗೆ ಆಶ್ಚರ್ಯ ಆಗುತ್ತೆ. ಅರೆ, ಗಾಂಧಿ ಕುಟುಂಬ, ಅದು ದುಬೈನಲ್ಲಿ ಬುರ್ಜ್ ಖಲೀಫಾ ಹೊರಗೆ, ತುಂಬ ಸರ್ಪ್ರೈಸ್ ಆಗ್ತಾರೆ. ಸುತ್ತಮುತ್ತ ಭದ್ರತೆ ಇರಬಹುದು, ಸೊ ಅವ್ರ ಹತ್ರ ಹೋಗೋದಕ್ಕೆ ಆಗೋದಿಲ್ವೇನೋ ಅಂದ್ಕೊಂಡ್ಬಿಟ್ರು. ಅದರಲ್ಲಿ ಯಾರೂ ಇಲ್ಲದೆ ಇರೋದನ್ನು ನೋಡಿದಂತಹ ಗೌತಮ್ ಭಟ್ಟಾಚಾರ್ಯ ಅವ್ರಿಗೆ ನಿಜಕ್ಕೂ ಅವತ್ತು ಶಾಕ್ ಆಗುತ್ತೆ. ಒಬ್ಬ ಪೊಲೀಸ್ ಸಿಬ್ಬಂದಿ ಬಿಡಿ, ಒಬ್ಬ ಖಾಸಗಿ ಕಾವಲುಗಾರ ಕೂಡ ಅವರ ಹತ್ರ ಇರಲಿಲ್ಲ. ಅದೇ ರೀತಿ ಪ್ರಿಯಾಂಕಾ ವಾದ್ರಾ ಅವರೊಂದಿಗೂ ಕೂಡ ಯಾರೂ ಇರಲಿಲ್ಲ. ಯಾವ ಗಾಂಧಿ ಕುಟುಂಬದ ಸುತ್ತ ಭಾರತದಲ್ಲಿ ಭದ್ರತಾ ಸಿಬ್ಬಂದಿಗಳ ಬೆಂಗಾವಲಿರುತ್ತೋ ಆ ಗಾಂಧಿ ಕುಟುಂಬ ಒಂದು ಇಸ್ಲಾಮಿಕ್ ದೇಶದಲ್ಲಿ ರಾಜಾರೋಷವಾಗಿ ಯಾವುದೇ ಭಯ ಇಲ್ಲದೆ ತಿರುಗಾಡ್ತಾ ಇದೆ. ನಂತರ ಭಟ್ಟಾಚಾರ್ಯ ಅವರು ಗಾಂಧಿ ಕುಟುಂಬದವ್ರ ಬಳಿ ಹೋಗ್ತಾರೆ. ಅವ್ರ ಹತ್ರ ಮಾತಾಡಬೇಕಿದ್ದ ವಿಷಯಗಳನ್ನು ಮಾತಾಡ್ತಾರೆ. ಏನು ಮಾತಾಡಿದ್ರು ಅನ್ನೋದು ಮಾತ್ರ ನಮಗೂ ಗೊತ್ತಿಲ್ಲ, ಯಾಕಂದರೆ ಅದು ಪರ್ಸ್ನಲ್ ವಿಷಯ. ಅವರು ಹೀಗೆ ಭೇಟಿಯಾಗಿದ್ದಕ್ಕೆ ಈ ಫೋಟೋವೇ ಸಾಕ್ಷಿ. ಭದ್ರತೆ ಇರಲಿಲ್ಲ ಅನ್ನೋದಕ್ಕೆ ಅವರೇ ಹಾಕಿದಂತಹ ಈ ಪೋಸ್ಟೇ ಸಾಕ್ಷಿ. ಈ ಫೋಟೋವನ್ನು ಗೌತಮ್ ಭಟ್ಟಾಚಾರ್ಯ ಅವರೇ ಸ್ವತಃ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡಿದ್ರು. ನೋಡ್ತಾ ಇದ್ದಂಗೆ ಫೋಟೋ ದುಬೈಯಿಂದ ಭಾರತಕ್ಕೂ ಬಂದು ತಲುಪುತ್ತೆ. ಆಗಲೇ ಗೊತ್ತಾಗಿದ್ದು ಸೋನಿಯಾ ಗಾಂಧಿ ಅವರು ಭಾರತ ಬಿಟ್ಟು ಹೋಗಿದ್ದಾರೆ ಅಂತ. ಭಾರತದಲ್ಲಿ ಇಲ್ಲ ಅವರೀಗ ಅಂತ. ಅಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ ಅವರ ಮಗಳಾದ ಪ್ರಿಯಾಂಕಾ ವಾದ್ರಾ ಕೂಡ ಇದ್ದರು. ಇನ್ನೂ ಹುಡುಕಿದಾಗ ಅಳಿಯ ರಾಬರ್ಟ್ ವಾದ್ರಾ ಕೂಡ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ರಾಹುಲ್ ಗಾಂಧಿ ಅವರನ್ನು ಹೊರತುಪಡಿಸಿ ಇಡೀ ಗಾಂಧಿ ಕುಟುಂಬ ಸೌದಿ ಅರೇಬಿಯಾದ ಪ್ರವಾಸಕ್ಕೆ ಹೋಗಿತ್ತು. ಅಲ್ಲ ಸ್ವಾಮಿ, ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ 3 ಮತ್ತೊಂದು ರಾಜ್ಯದಲ್ಲಿ, ಅದರಲ್ಲಿ ಕರ್ನಾಟಕ ತುಂಬ ಮುಖ್ಯವಾದದ್ದು. ಅಲ್ಲಿ ಸರ್ಕಾರ ಅಲ್ಗಾಡ್ತಾ ಇದೆ. ಈಗಷ್ಟೇ ಬಿಹಾರ ಚುನಾವಣೆಯಲ್ಲಿ ಬೇರೆ ಸೋತಿದ್ದಾರೆ. ಇಂಥ ಟೈಮಲ್ಲಿ ಈ ಪ್ರವಾಸ ಅಷ್ಟೊಂದು ಮುಖ್ಯವಾಗಿತ್ತಾ? ಈ ಪ್ರಶ್ನೆ ಕಾಡೋಕ್ಕೆ ಶುರುವಾಗುತ್ತೆ. ಅಲ್ಲದೆ ಇದು ಹಾಲಿಡೇಸ್ ಕೂಡ ಅಲ್ಲ. ಒಂದು ವೇಳೆ ಏನಾದರೂ ಹೊಸ ವರ್ಷದ ಸಮಯದಲ್ಲಿ ಹೋಗಿದ್ದಿದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳ್ಬೋದಿತ್ತು. ಹಾಗೆ ನೋಡಿದ್ರೆ ಡಿಸೆಂಬರ್ 1ರಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗುತ್ತೆ. ಇಂಥ ಟೈಮಲ್ಲಿ ಈ ಪ್ರವಾಸ ಯಾಕೆ ಮುಖ್ಯವಾಗಿತ್ತು ಗಾಂಧಿ ಕುಟುಂಬಕ್ಕೆ? ನೋಡಿ, ಇಡೀ ವಿರೋಧ ಪಕ್ಷ ಬಿಹಾರದ ಚುನಾವಣೆಯ ನಂತರ BJPಯನ್ನು ಕಟ್ ಹಾಕೋದು ಹೇಗೆ, ಅವರ ವಿರುದ್ಧ ಪ್ರಚಾರ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದೆ. ಸರ್ಕಾರವನ್ನು ಟಾರ್ಗೆಟ್ ಮಾಡೋದು ಹೇಗೆ ಅನ್ನೋ ಲೆಕ್ಕಾಚಾರ ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಂತೂ ಸೋನಿಯಾ ಗಾಂಧಿ ಅವರ ಮನೆ ಮುಂದೆ ಓಡಾಡ್ತಿದ್ದಾರೆ. ಆದರೆ ಯಾರಿಗೂ ಕೂಡ ಅವರು ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಂತೂ ಸಿಚುವೇಶನ್ ಹೆಂಗಿದೆ ಅಂದರೆ, ರಾತ್ರೋರಾತ್ರಿ 100 ಶಾಸಕರು ನಾಪತ್ತೆ ಆದರೂ ಆಶ್ಚರ್ಯ ಇಲ್ಲ. ಬೇಕಾದರೆ ನೋಡ್ತಾ ಇರಿ, ಮುಂದಿನ 1 ವಾರದೊಳಗೆ ಕರ್ನಾಟಕದಲ್ಲಿ 1 ಗುಂಪಿನ ಶಾಸಕರು
ನಾಪತ್ತೆ ಆಗೋದಂತೂ ಗ್ಯಾರಂಟಿ. ಅದು ಸಿದ್ದರಾಮಯ್ಯ ಅವರ ಟೀಮ್ನವರಾದರೂ ಆಗಿರಬಹುದು ಅಥವಾ DK ಶಿವಕುಮಾರ್ ಅವರ ಗುಂಪಿನವರಾದರೂ ಆಗಿರಬಹುದು. ಇನ್ನೊಂದು ಕಡೆ ಮೋದಿಜಿ ಕರ್ನಾಟಕದ ಉಡುಪಿಗೆ ಬಂದಿದ್ದಾರೆ. ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಜಗಳ ನಡೀತಿರ್ಬೇಕಾದ್ರೆ ಪ್ರಧಾನಿ ಮೋದಿಜಿ ಕರ್ನಾಟಕದ ಪ್ರವಾಸ ಮಾಡ್ತಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪದೇ ಪದೇ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ, CM ಬಗ್ಗೆ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ. ಸೋನಿಯಾ ಮೇಡಮ್, ರಾಹುಲ್ ಮತ್ತು ನಾನು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಈ ಮೂವರು ಕೂತ್ಕೊಂಡು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಿರುವಾಗ ಇದನ್ನೆಲ್ಲ ಬಿಟ್ಟು ದುಬೈನಲ್ಲಿ ಸೋನಿಯಾ ಅವ್ರು ಏನು ಮಾಡ್ತಿದ್ದಾರೆ? ಇದಕ್ಕಿಂತ ಮುಖ್ಯವಾದ ಕೆಲಸ ಅಲ್ಲಿ ಏನಿರಬಹುದಾಗಾದ್ರೆ? ಯಾರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ? ಅಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ? ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಕುತೂಹಲ ಅನಿಸ್ತಾ ಇದೆ. ಒಂದು ರಿಪೋರ್ಟ್ ಪ್ರಕಾರ CC ತಂಪಿ ರಾಬರ್ಟ್ ವಾದ್ರಾ ಅವರ ಹಣ ವರ್ಗಾವಣೆ ಪ್ರಕರಣದಲ್ಲಿ ಪಾಲುದಾರ ಅನ್ನೋ ಆರೋಪ ಇವ್ರ ಮೇಲಿದೆ. ಅವರನ್ನು 2019ರಲ್ಲಿ ED ವಿಚಾರಣೆ ಕೂಡ ಮಾಡಿತ್ತು. CC ತಂಪಿ ದುಬೈನಲ್ಲಿ ವಾಸ ಮಾಡ್ತಿದ್ದಾರೆ ಇವಾಗ. ಮತ್ತು ದುಬೈನಲ್ಲಿ ರಾಬರ್ಟ್ ವಾದ್ರಾ ಅವರ ಬೇನಾಮಿ ಆಸ್ತಿಗಳನ್ನು ಪತ್ತೆ ಹಚ್ಚಲಾಗಿದೆ. ಮನಿ ಲ್ಯಾಂಡ್ರಿಂಗ್ನಲ್ಲಿ ಅದೇ ತನಿಖೆ ಕೂಡ ನಡೀತಾ ಇದೆ. ಈ ಎಲ್ಲ ಆರೋಪಗಳು ರಾಬರ್ಟ್ ವಾದ್ರಾ ವಿರುದ್ಧ ಇದೆ. ಈ ನಡುವೆ ಲಂಡನ್ನಲ್ಲಿರುವಂತಹ ಅವರ ಬೇನಾಮಿ ಆಸ್ತಿಗಳಿಗೆ ಸಂಬಂಧಿಸಿದಂತೆ 7 ದಿನಗಳ ಹಿಂದೆ ED ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದೆ. ED ಡಿಸೆಂಬರ್ 6ನೇ ತಾರೀಕು ಅವರ ವಿಚಾರಣೆಯ ದಿನಾಂಕವನ್ನು ಕೂಡ ನಿಗದಿಪಡಿಸಿದೆ. ಈ ವಿಚಾರಣೆಗೂ ಮೊದಲು ಸೋನಿಯಾ ಗಾಂಧಿ ಅವರ ವಿದೇಶಿ ಪ್ರವಾಸ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ. ಅದರಲ್ಲೂ ಅವರು ಶೇಖ್ಗಳನ್ನು ಭೇಟಿ ಮಾಡಿದ್ದಿದೆಯಲ್ಲ, ಅದು ತುಂಬ ಕುತೂಹಲ ಮೂಡಿಸ್ತಾ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಅವರು ತಮ್ಮ ಅಳಿಯನನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ? ಅದಕ್ಕಾಗಿ ವಿದೇಶಿ ಶಕ್ತಿಗಳ ಸಹಾಯವನ್ನು ಪಡೆಯಲಾಗ್ತಿದೆಯಾ? ತುಂಬ ಕ್ವಶನ್ ಮಾರ್ಕ್ಗಳಿದೆ ಇದರಲ್ಲಿ. ಇದಲ್ಲದೆ ಇನ್ನೊಂದು ಸಾಧ್ಯತೆಯೂ ಇದೆ ನೋಡಿ. ದುಬೈನಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಾಗುವಂತಹ ಯಾವುದೇ ಹೊಸ ಯೋಜನೆಗಳನ್ನು ತಯಾರಿಸಲಾಗುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸ ಜಾಸ್ತಿ ಆಗೋದಿಲ್ಲ, ಇಲ್ಲಿಂದಲೇ ಆರಂಭ ಕೂಡ ಆಗುತ್ತೆ. ಕೆಲವರು ರಾಹುಲ್ ಗಾಂಧಿ ಅವರಿಗೆ ವಿದೇಶದಲ್ಲಿ ಕುಟುಂಬ ಇದೆ ಅಂತ ಹೇಳ್ತಾರೆ. ಕೆಲವರು ಯಾಕೆ? ತೇಜ್ ಪ್ರತಾಪ್ ಯಾದವ್ ಅಂತವರೇ ಬಹಿರಂಗವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ವಿದೇಶದಲ್ಲಿ ಕುಟುಂಬ ಇದೆ ಅಂತ, ಅಂದರೆ ಅವರ ಹೆಂಡತಿ ಇದ್ದಾರೆ ಅಂತ. ಆದರೂ ಭಾರತದಲ್ಲಿ ಅವರು ಇನ್ನೂ ಅವಿವಾಹಿತರು ಅಂತ ತೋರಿಸ್ಕೊಳ್ತಿದ್ದಾರಂತೆ. ಈ ಚರ್ಚೆಗಳು ನಡೀತಾನೆ ಇರುತ್ತೆ. ಬಿಡಿ, ವಿಷಯ ಅದಲ್ಲ. ನೋಡಿ, ಕಳೆದ ಬಾರಿ ಜಾಕೀರ್ ನಾಯಕ್ ಇರೋ ಲಂಕಾವಿಗೆ ರಾಹುಲ್ ಗಾಂಧಿ ಅವರು ಹೋಗ್ತಾರೆ. ಅದು ಕೂಡ ದುಬೈಗೆ ಹೋಗಿ ಅಲ್ಲಿಂದ ಹೋಗಿದ್ದು. ಆಮೇಲೆ ರಾಹುಲ್ ಗಾಂಧಿ ಮಯನ್ಮಾರಿಗೆ ಹೋಗ್ತಾರೆ. ನಂತರ ಗೊತ್ತಾಗುತ್ತೆ ವೋಟ್ ಚೋರಿ ಪ್ರೆಸೆಂಟೇಷನ್ ಇದೇ ಮಯನ್ಮಾರ್ನಲ್ಲಿ ರೆಡಿಯಾಗಿದ್ದು ಅಂತ. ಆದರೆ ಈ ಸಲ ಬಹಳ ಸಮಯದ ನಂತರ ಸೋನಿಯಾ ಗಾಂಧಿ ಅವರು ಈ ರೀತಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ ಈ 3 ಜನ ದುಬೈನಲ್ಲಿ ತಿರುಗಾಡ್ತಾ ಇದ್ದಾರೆ. ಶೇಖ್ಗಳೊಂದಿಗೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಯಾಕೆ ಅನ್ನೋದು ಇನ್ನೂ ಕೂಡ ನಿಗೂಢ. ಒಟ್ಟಿನಲ್ಲಿ ಈ ಬೆಕ್ಕಿಗಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗಾಗಿದೆ ಪರಿಸ್ಥಿತಿ. ಪಾಪ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರು. ಅವರಂತೂ ನನಗೆ ಕೈ ಬಿಡೋದಿಲ್ಲ, ನನಗೆ CM ಪಟ್ಟ ಕೊಟ್ಟೇ ಕೊಡ್ತಾರೆ ಅಂತ. ಆದರೆ ಇಂಥ ಟೈಮಲ್ಲಿ ಅವರೇ ಭಾರತದಲ್ಲಿಲ್ಲ, ದುಬೈನಲ್ಲಿದ್ದಾರೆ. ಇದಕ್ಕಿಂತ ದುರಂತ ಇನ್ನೇನಿದೆ? DK ಶಿವಕುಮಾರ್ ಅವರಿಗೆ ಇದನ್ನು ನೋಡಿ ಆದರೂ ಅರ್ಥ ಆಗಬೇಕಿದೆ ಕಾಂಗ್ರೆಸ್ನಲ್ಲಿ ತಮಗೆ ಯಾವ ಸ್ಥಾನಮಾನ ಇದೆ ಅಂತ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.